ಈಗ ಮಹಾಭಾರತದ 5 ಟೇಕ್ಅವೇಸ್ ಜನಸಾಮಾನ್ಯರಾಗಿ ನಮಗೆ, ಈಗ ಉದಾಹರಣೆಗೆ ನಾನು ಸೀರೀಸು ನೋಡಿಲ್ಲ, ಈಗ ರಾಮಾಯಣ ಅಂತೆಲ್ಲ ಹೊಸ ಇಂಟರ್ಪ್ರಿಟೇಷನ್ ಬರ್ತಾ ಇದೆ, ಸಿನಿಮಾಗಳು ಬರ್ತಾ ಇದೆ, ಬಟ್ ಆದರೂ ನನ್ನ ಜೀವನಕ್ಕೆ ನಾನು ಇದನ್ನೇನೋ ತೊಗೋಬೇಕಪ್ಪ ಅಂತಿದ್ರೆ ಫಸ್ಟು 5 ಟೇಕ್ಅವೇಸ್ ಫ್ರಮ್ ಮಹಾಭಾರತ್ ಫಾರ್ ಯಂಗ್ಸ್ಟರ್ಸ್ ಟುಡೇ, ವಾಟ್ ಕ್ಯಾನ್ ಇಟ್ ಬಿ? ಅಲ್ಲ, ಫಾರ್ ಯಂಗ್ಸ್ಟರ್ಸ್ ಟುಡೇ ಅಂತ ಹೇಳಿದ್ರೆ, ಸಾರಿ ಟು ಸೇ ದಿಸ್, ನೀವು ಮೊದಲಿಂದ ಹೋದ್ರೆ ಅದೆಲ್ಲ ಸಿಗತ್ತೆ. ಯಾಕೆಂದರೆ ಅವರವರಿಗೆ ಆಗುವ ಅನುಭೂತಿಗಳು ಬೇರೆ, ಒಂದೇ ಅಲ್ಲ. ಹಾಗಂತೀರಿ? ಶುರು ಹೇಗೆ ಮಾಡಬೇಕು? ಪುಸ್ತಕ ಇಟ್ಕೊಂಡು ಹೋಗಿ ಒಬ್ಬರ ಹತ್ರ ಕಲೀಲಿಕ್ಕೆ ಶುರು ಮಾಡಬೇಕಷ್ಟೇ. ಅಗೇನ್ ಬೇರೆಯವ್ರ ಹತ್ರನೇ ಕಲಿಬೇಕು. ಈ ChatGPT, AI ಇಲ್ಲಪ್ಪ, ಅದು ಸರಿ ಹೋಗೋದಿಲ್ಲ. ಅಂದರೆ ಆ ChatGPT ಅವನ್ನೆಲ್ಲ ಬಳಸೋದೇನಿದೆ ನೋಡಿ, ಮನುಷ್ಯರ ಒಂದು ಅನುಭಾವಿಕತೆ, ಮನುಷ್ಯರ ಒಂದು ಆ ಸೌಜನ್ಯ, ಅವರು ಕಲಿತ ಪಾಠ, ಅವರ ಒಂದು ಪರ್ಸನಲ್ ಟಚ್ಚು, ಅದು ಏನು ಮಾಡಿದ್ರೂ ಮಿಷಿನಿಂದ ಸಿಗಲ್ಲ ನಮಗೆ. ನೋಡಿ, ಅದನ್ನು ಮಾಡಿದವರು ಮನುಷ್ಯರೇ. ಈಗ ಉದಾಹರಣೆಗೆ ನಾನು ಆವಾಗ AI ಅಂತ ಇರಲಿಲ್ಲ. 2006ರಲ್ಲಿ ನಾನು ತಿರುಪತಿ ಯೂನಿವರ್ಸಿಟಿಯಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದೇನೆ, ಒಂದು 3 ತಿಂಗಳು ಏನೋ. ಆವಾಗ ಇದ್ದದ್ದು NLP ಅಂತ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸ್. ಆ NLPಯಲ್ಲಿ ಸಾಫ್ಟ್ವೇರ್, ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡಿತ್ತು. ಈಗ ನಾವು ಕಮ್ಯಾಂಡಿಂಗ್ ಮೋಡಿನಲ್ಲಿ AI ಕಂಟ್ರೋಲ್ ಮಾಡಬೇಕು. ಆವಾಗ ಆ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ಜಸ್ಟ್ ಯು ಹ್ಯಾವ್ ಟು ಟ್ಯಾಗ್ ವಾಟ್ ಈಸ್ ದ ಮೀನಿಂಗ್. ಇದೊಂದು ನೀನು ವರ್ಡ್ ತೊಗೊಂಡ್ರೆ ಅದಕ್ಕೊಂದು ಟ್ಯಾಗ್ ಮಾಡಬೇಕು. ಎಷ್ಟೋ ಪದಗಳಿಗೆ ಆ ಭಾವಪೂರ್ಣವಾದ ಅರ್ಥ ಸಿಗ್ತಾ ಇರಲಿಲ್ಲ. ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಯಾವುದೇ ಭಾಷೆಗೆ ನಾನು ಹೇಳ್ತಾ ಇರೋದು, ಯಾವುದೇ ಭಾಷೆಯಿಂದ ಯಾವುದೇ ಭಾಷೆಗೆ ಭಾವಪೂರ್ಣವಾದ ಪದಗಳು ಸಿಗೋಲ್ಲ. ಅದಕ್ಕೆ ನಮ್ಮಲ್ಲಿ ಗುರುಮುಖದಿಂದ ಕಲಿ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಅಟ್ಲೀಸ್ಟು ಅದರ ರಹಸ್ಯ ಗೊತ್ತಾದರೆ ನೀನು ಅದನ್ನು ಯಾವ ಎಕ್ಸ್ಟೆಂಟ್ಗೂ ತೊಗೊಂಡು ಹೋಗಬಹುದು. ನಾನು ಇರ್ವಿಂಗ್ ವ್ಯಾಲೆಸ್ಸನ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಅನುವಾದ ಮಾಡಲಿಕ್ಕೆ ಕೊಟ್ಟಿದ್ದರು. ಸ್ವಲ್ಪ ಹಾಗೆ ಅದು ಕೈ ಬಿಟ್ಟೆ ನಾವು ಚಿಯರ್ಸ್ ಮಾಡಿದೆವು. ಆ ಚಿಯರ್ಸ್ ಮೂಲ ನೀವು ನೋಡಿದ್ರೆ ಅದು ಮರದ ಗ್ಲಾಸ್, ಅದು ಮರದ ಗ್ಲಾಸ್ ಅನ್ಬಾರ್ದು, ಮರದ ಲೋಟೆ. ಇಂಗ್ಲೀಷರಲ್ಲಿ ಅಥವಾ ಅವರಲ್ಲಿ ಯೋಧರಲ್ಲಿ ಪರಸ್ಪರ ಅಪನಂಬಿಕೆ. ಅದಕ್ಕೆಂತ ಮಾಡೋದು, ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ಚಿಯರ್ಸ್ ಅಂತ ಇದ್ರು ಅವರು. ಹೇಗೆ ಇವರ ಲೋಟೆಯಲ್ಲಿರುವ ಮದ್ಯವೋ ದ್ರವವೋ, ಇವರ ಲೋಟೆಯಲ್ಲಿರುವ ದ್ರವವೋ, ಎರಡನ್ನು ಹೀಗೆ ಮಿಕ್ಸ್ ಮಾಡಿ ಮತ್ತೆ ಸಮ ಮಾಡಿ ಕೊಡೋದು. ನೋಡಿ, ನಾವು ಇವತ್ತು ಬರೀ ಕ್ಲಿಂಕ್ ಮಾಡಿಬಿಟ್ಟು ಚಿಯರ್ಸ್. ಅದೇ. ಆಮೇಲೆ ಏನಾಯಿತು, ತೀರಾ ಅನಾಗರಿಕ ಅಪನಂಬಿಕೆಯ ಪ್ರಶ್ನೆ. ಇಟ್ ಈಸ್ ಕ್ವಶನ್ ಆಫ್ ಡಿಸ್ಬಿಲೀಫ್ ಆರ್ ಪ್ರಾಬ್ಲಮ್ ಆಫ್ ಡಿಸ್ಬಿಲೀಫ್. ಹೇಗೆ ಹೇಳೋದು, ಐ ಡೋಂಟ್ ಬಿಲೀವ್ ಯು ಅಂತ ಹಿಂಗೆ ಹೇಳೋದು. ಅದಕ್ಕೇನು ಮಾಡೋದು, ಗಟ್ಟಿಯಾಗಿ ಗುದ್ದೋದು, ಎರಡೂ ಆಚೆ ಹಾರುವ ಹಾಗೆ ಗುದ್ದೋದು. ಓಹೋ, ಹಂಗೆ ಲಿಂಕಿಂಗ್ ಶುರುವಾಗಿದೆ. ಹೌದು. ಆಮೇಲೆ ಈಗ ಗ್ಲಾಸಲ್ಲಿ ಸುಮ್ಮನೆ ಹಿಂಗೆ ಅನ್ನೋದು, ಅದು ಬಿಡ್ತಾ ಇಲ್ಲ. ಸೊ ಚಿಯರ್ಸ್ ಅಂದರೆ ಮೂಲ ಅರ್ಥ ಬೇರೆ. ಮೂಲ ಅರ್ಥ ಪರಸ್ಪರ ಕಲಸು ಮೇಲೋಗರ ಮಾಡೋದು ಅಂತ. ಈಗ ಯಾರ್ಯಾರು ವಿಷಯಗಳನ್ನು ಹಾಕಿ ಏನು ಮಾಡಿದ್ರೋ ಗೊತ್ತಿಲ್ಲ. ಅದಕ್ಕೆ ಈಗ ನಾವು ಅದು ಗ್ಲಾಸುಗಳು ಖಣಿಲೆಂದವು ಅಂತ ಅನುವಾದ ಮಾಡ್ತಾರೆ ಇವರು ನೋಡಿ. ಸೊ ಅದಕ್ಕೆ ಆ ತರಹ ಅನುವಾದ ಮಾಡಲಿಕ್ಕೆ ಹೋದರೆ ಭಾರಿ ಕಷ್ಟ ಆಗತ್ತೆ. ಅದಕ್ಕೆ ನಾನು ಕೇಳೋದೇನು ಅಂದರೆ, ಮನುಷ್ಯ ಸಂಬಂಧವನ್ನು ಬೆಳೆಸ್ಕೊಳ್ಳಿ, ಒಂದು ಸ್ಟಡಿ ಸರ್ಕಲ್ ಮಾಡಿ ಚರ್ಚೆ ಮಾಡ್ತಾ ಇರಿ. ಸಜ್ಜನರ, ಅದಕ್ಕೆ ಭಾಗವತ ಮೊದಲಾದವುಗಳಲ್ಲೆಲ್ಲ ಸಜ್ಜನ ಸಂಸರ್ಗ ಅನ್ನೋದು ಎಲ್ಲ ರೀತಿಯಿಂದ. ಯಾಕೆಂದರೆ ನಾವು ಹಳೆಯ ಓದು ಹೊಸ ಹೊಳಹಿಗೆ ಕಾರಣ ಆಗಬಾರದು ಅಂತಿಲ್ಲ, ಹಳೆಯದಕ್ಕೆ ಅಂತಿಲ್ವಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ನೋಡಿ, ಈ ನಳದಮಯಂತಿಯ ಕಥೆಯನ್ನು ದ್ರೌಪದಿ ಕೇಳ್ತಾ ಇದ್ಲು. ಏನ ಕಥೆ? ನಳದಮಯಂತಿ ಅವಳು ಕಷ್ಟಪಟ್ಟು
ಬೇರೆ ಆಗಿ ಗಂಡನಿಂದ ಅದು ಯಾವ ಕಾರಣ ಅಂತ ಕಥೆ ಬೇರೆ ಹೇಳೋಣ. ಬೇರೆ ಆಗಿ ಒಂದು ಕ್ಯಾರವಾನ್, ಸಾರ್ಥ ಅಂತ ಕರೀತಾರೆ, ವ್ಯಾಪಾರಿಗಳ ಸಮೂಹದಲ್ಲಿ ಸೇರಿಕೊಂಡ್ಳು. ಅಲ್ಲಿ ಆನೆ ಬಂದು ತುಳಿದು ಅಲ್ಲಿನವರೆಲ್ಲ ಬೈದರು. ಇವಳು ಬಂದಿದ್ದರಿಂದ ನೋಡಿ ಐರನ್ ಲೆಗ್ ಅಂತಾರಲ್ಲ, ಹಾಳಾಯಿತು. ಅವಳೇನು ಮಾಡಿದ್ಲು, ಈ ದಾರಿ ಕಾಲು ನಡೆದ ಹಾಗೆ ಸಾಗಿ ಒಂದು ಕಡೆ ಹೋದರೆ ಅಲ್ಲೊಬ್ಳು ರಾಣಿ ನೋಡಿದ್ಲು. ಇವಳು ಬಟ್ಟೆ ಚಂದ ಇಲ್ಲ, ಕೊಳೆಯಾದ ಬಟ್ಟೆ, ಸ್ನಾನ ಮಾಡಿ ಬಹಳ ದಿವಸ ಆಗಿದೆ ಅಂತ ಕಾಣುತ್ತೆ. ಆದರೆ ಆ ಒಂದು ಮುಖದಲ್ಲಿರುವ ಪ್ರೌಢಿಮೆ, ಮೆಚ್ಯೂರಿಟಿ ಒಂದು ಅದ್ಭುತ. ಅವಳನ್ನು ಕರೆಸಿದ್ರು, ನನ್ನ ಜೊತೆಗೆ ಇರ್ತೀಯಾ ಅಂತ ಕೇಳಿದ್ಲು. ಆಯಿತು, ಇರ್ತೇನೆ, ನಿನ್ನ ಸೇವೆ ಮಾಡ್ತೇನೆ. ಸೈರಂಧ್ರಿ ಅಂದರೆ ಬ್ಯೂಟಿಷಿಯನ್ ಅಂತ ಅರ್ಥ ಸಂಸ್ಕೃತದಲ್ಲಿ. ನೀನು ನನ್ನ ಸೈರಂಧ್ರಿಯಾಗಿ ಇರ್ತೀಯ. ಆಯಿತು, ನಾನು ಗಂಧ ತೆಯ್ತೇನೆ, ನಿನಗೆ ಹಾರವನ್ನು ಚಂದ ಮಾಡಿ ಪೋಣಿಸ್ತೇನೆ. ಆದರೆ ನಿನ್ನ ಎಂಜಲು ತಿನ್ನೋದಿಲ್ಲ, ನಿನ್ನ ಕಾಲನ್ನು ಮುಟ್ಟಲ್ಲ. ಯಾಕಂದರೆ ಇವಳು ರಾಣಿ. ಹೀಗಾಗಿ ಅವಳು ಆ 2 ಷರತ್ತು, ಈ 2 ಷರತ್ತಿನ ಜೊತೆಗೆ ನಾನು ಕೆಲಸ ಮಾಡ್ತೇನೆ. ದಮಯಂತಿ ಹೇಳಿದ್ಲು. ಆ ಕತೆ ಮುಂದುವರಿತು ಬಿಡಿ. ದ್ರೌಪದಿ ಅದನ್ನು ಕೇಳಿದ್ಲು. ಕೇಳಿ, ಅವಳು ಅಜ್ಞಾತವಾಸದಲ್ಲಿ, ಪಾಂಡವರು ಅವತ್ತಿನ ಅಜ್ಞಾತವಾಸ ಅಂದರೆ ಇವತ್ತು ಟ್ರಂಪ್ ಬಂದು ಯಾರಿಗೂ ಗೊತ್ತಾಗದೆ ಮೈಸೂರಿನಲ್ಲಿ ನೆಲೆಸಿದ ಹಾಗೆ. ಅವತ್ತಿನ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸ ಮಾಡಿದ್ರು ಅಂದರೆ ಆ ಲೆವೆಲ್ಲು. ಅವಳು ಈ ಕಥೆ ಕೇಳಿದ್ದನ್ನು ಹಾಗೆ ಹೇಳಿಸಿದ್ಲು. ಸುದೇಶ್ನೆ ಹತ್ರ ಅದನ್ನೇ ಹೇಳಿದ್ದವಳು. ನಾನು ಅವಳ ಹೆಸರು ಮಾಲಿನಿ ಅಂತ. ಸೈರಂಧ್ರಿ ಅನ್ನೋದು ಕೆಲಸದ ಹೆಸರು. ದಟ್ ಈಸ್ ನೇಮ್ ಆಫ್ ಜಾಬ್. ಅವಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ಲು. ನೋಡಿ, ಇನ್ನೊಂದು ತಿಳ್ಕೊಳ್ಳಿ, ವ್ಯಾಸರಷ್ಟು ವಾಲ್ಮೀಕಿಗಳಷ್ಟು ಫೆಮಿನಿಸ್ಟ್ ಇನ್ನೊಬ್ಬ ಇಲ್ಲ. ವೈ? ಯಾಕೆ ಅಂದರೆ ವೇದವ್ಯಾಸರು ಹೇಳಲಿಕ್ಕೆ ಹೊರಟಿದ್ದೇ ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾಂ ಅಂತ. ವಿದುರನ ಪ್ರಜ್ಞೆ, ಕುಂತಿಯ ಕಷ್ಟಗಳನ್ನು ಸಹಿಸುವ ಅದಟು ಅಥವಾ ಧೈರ್ಯ, ಡೇರ್ನೆಸ್, ಅದನ್ನು ಹೇಳಿಕಾಗಿ ಮಹಾಭಾರತ ಹೇಳ್ತಾ ಇದ್ದೀನಿ ಅಂತರವರು. ಮತ್ತೆ ಗಾಂಧಾರ್ಯ ಧರ್ಮಶೀಲತೆ. ಆಮೇಲೆ ಅವಳು ದ್ರೌಪದಿ ವಾಸ್ ಫೈನಾನ್ಸ್ ಮಿನಿಸ್ಟರ್. 10,000 ಜನ ಅರಮನೆಯ ಕೆಲಸದವರ ರೂಪನಾಮಗಳನ್ನು ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ಲು ಅವಳು. ಯಾವ ಕಂಪ್ಯೂಟ್ರು ಇಲ್ಲ, ಯಾವುದೂ ಇಲ್ಲ. ಅವಳು ಸತ್ಯಭಾಮ ಕೇಳ್ತಾಳೆ, ನೀನು ನಿನ್ನ ಗಂಡಂದ್ರನ್ನ ಹೇಗೆ ವಶದಲ್ಲಿ ಇಟ್ಕೊಂಡಿದ್ಯಾ? ನನ್ನ ಸಹಜ ಗುಣಕ್ಕೆ ಅವರು ಆಕರ್ಷಿತರಾಗಿದ್ದಾರೆ ಅಷ್ಟೇ, ವಶದಲ್ಲಿ ಇಟ್ಕೊಳ್ಳೋದವೆಲ್ಲ ಇಲ್ಲ ಅಂತ ಹೇಳ್ತಾಳೆ. ವಾವ್! ಅಲ್ಲ, ನೀವು ಅದನ್ನು ಹೇಳಿದ್ದು. ಶ್ಲೋಕ ನೋಡಿದರೆ ಏನು ಅದ್ಭುತವಾದ ವಿಷಯಗಳು ಗೊತ್ತಾ? ಆದರೆ ನಮಗೆ ಬಾಯಿಂದ ಬಾಯಿಗೆ ಬಂದಿರೋ ಕಥೆ ಅಲ್ಲಲ್ಲ, ಏನೇನೋ ಆಗಿದೆ, ಅದು ಬಿಡಿ, ಅದು ಏನೇನೋ ಆಗಿದೆ. ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ಸಾಂಪ್ರದಾಯಿಕರಿದ್ದಾರೆ, ಅವರಿಗೆ ರಾಮಾಯಣ ಮಹಾಭಾರತಗಳನ್ನು ಬಿಟ್ಟಿದ್ದಾರೆ. ಅವರು ಓದೋದು ಒಂದು ಅಕಾಡೆಮಿಕ್ ಟೆಕ್ಸ್ಟ್, ಕೆಲವು ತರ್ಕ ಗ್ರಂಥಗಳು, ಕೆಲವು ವ್ಯಾಕರಣ ಗ್ರಂಥಗಳು. ಈಗ ಇದಿದೆ, ಜಯ ಭಾರತ ಅಲ್ಲ ಅಲ್ಲ, ಅದು ಬೇರೆ. ಮಹಾಭಾರತ ಓದಲ್ಲ. ಯಾವ ನೀವು ಸೋಕಾಲ್ಡ್ ಟ್ರೆಡಿಷನಲ್ ಸ್ಕಾಲರ್ಸ್ ಅಂತ ಏನಿರ್ತಾರೆ, ಅವ್ರು ಮಹಾಭಾರತ ಓದೋದು ಕಡಿಮೆ. ಎಲ್ಲೋ ಒಂದಿಷ್ಟು ಜನ, ಒಂದು 4-5 ಜನ. ಅಲ್ಲ, ನಮ್ಮದೇ ಆದ ಟೆಕ್ಸ್ಟ್ ಇದೆ ಅಂತಾರೆ ಅವರು. ತರ್ಕಶಾಸ್ತ್ರ ಗದಾಧರನದ್ದು, ಆಮೇಲೆ ಭಟ್ಟೋಜಿ ದೀಕ್ಷಿತರ ವ್ಯಾಕರಣ, ಆಮೇಲೆ ಮೀಮಾಂಸಾ, ಅದನ್ನು ಓದ್ತಾ ಇರ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಬಂದು ಹೋಗೋ ಏನೋ ಇನ್ಸ್ಟೆನ್ಸಸ್ ಆಫ್ ಮಹಾಭಾರತದಲ್ಲೇ ನೀವು ನೋಡ್ತೀರಿ? ಅಥವಾ ನಾನು ಹೇಳ್ತೇನೆ, ಇದು ಅಕಾಡೆಮಿಕ್ ಟೆಕ್ಸ್ಟ್ ನಾನು ಹೇಳ್ತಾ ಇರೋದು. ಎಲ್ಲ ಕಡೆ ಅಷ್ಟೇ, ಯಾವುದೇ ಆಗಿರ್ಬೋದು. ಮಹಾಭಾರತ ರಾಮಾಯಣವನ್ನು ಕವರ್ ಟು ಕವರ್ ಓದಿದ ಟ್ರೆಡಿಷನಲ್ ಸ್ಕಾಲರ್ಸು ಇಲ್ಲ. ಇನ್ನು ಮಾಡರ್ನ್ ಸ್ಕಾಲರ್ಸು ಅವರು ಬೇಡ ಅಂತಾರೆ. ಮತ್ತು ಅದೇ ಕಥೆಯಿಂದ ಕಿವಿಯಿಂದ ಕಿವಿಗೆ ಬಂದಿದ್ದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಸೆಂಟ್ರಲ್ಲಿ ಇರಬೇಕು, ಈ 2 ಎಕ್ಸ್ಟ್ರೀಮ್ಗಳಲ್ಲಿ ಇರಬಾರದು ಅಂತ. ಮಹಾಭಾರತ ಓದಬೇಕು, ರಾಮಾಯಣ ಓದಬೇಕು, ಶ್ಲೋಕ ಚಿಂತನೆ ಮಾಡಬೇಕು. ಅದೊಂದೇ ದಾರಿ ಇರೋದು. ದಟ್ ಈಸ್ ದ ಓನ್ಲಿ ವೇ.